ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ಬಾಳೆಹಣ್ಣು ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಬಾಳೆಹಣ್ಣು ವಿಶ್ವದಾದ್ಯಂತ ಬೆಳೆಯುವ ಅತಿ ಪ್ರಮುಖ ವಾಣಿಜ್ಯ ಬೆಳೆಯಾಗಿದೆ. ಇದರ ಸುವಾಸನೆ, ಪೌಷ್ಟಿಕಾಂಶತೆ ಹಾಗೂ ವರ್ಷವಿಡೀ ಬೆಳೆಯುವ ಅತಿ ಪ್ರಮುಖ ಬೆಳೆಯಾಗಿದೆ. ಇದು ಮಾರುಕಟ್ಟೆಯಲ್ಲಿ ತನ್ನದೇ ಆದ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಬಾಳೆಹಣ್ಣಿನ ಇಳುವರಿಯನ್ನು ಹೇಗೆ ಹೆಚ್ಚಿಸಿಕೊಳ್ಬೋದು ಅನ್ನೋದನ್ನ ಈ ದಿನದ ಸಂಚಿಕೆಯಲ್ಲಿ ನೋಡೋಣ ಬನ್ನಿ. ಬಾಳೆ ಬೆಳೆಯಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಬಾಳೆ ಗೊಂಚಲುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗುತ್ತದೆ. ಅದಕ್ಕಾಗಿ 100 ml ನೀರಿನಲ್ಲಿ 7.5 ಗ್ರಾಂ ಯೂರಿಯಾ, 7.5 ಗ್ರಾಂ ಪೊಟ್ಯಾಷ್ ಸಲ್ಫೇಟ್ ಮತ್ತು 500 ಗ್ರಾಂ ತಾಜಾ ಹಸುವಿನ ಸಗಣಿ ಕಲಸಿ ಪ್ರತಿ ಗಿಡಕ್ಕೆ ನೀಡಬಹುದು. ಇದರ ಜೊತೆಗೆ ಮಲ್ಟಿಪ್ಲೆಕ್ಸ್ ಸಂಪೂರ್ಣ, ಇದು ಗಿಡಗಳಿಗೆ ಅಗತ್ಯವಾದ ಎಲ್ಲ ಪೋಷಕಾಂಶಗಳನ್ನು ಒಳಗೊಂಡಿದೆ. ಹೆಚ್ಚಿನ ಪ್ರಮಾಣದ ಮೆಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಅನ್ನು ಒಳಗೊಂಡಿರುತ್ತದೆ ಮತ್ತು ಇದು ಬಾಳೆ ಗಿಡಗಳಿಗೆ ಸೂಕ್ತವಾಗಿದೆ. ಮಲ್ಟಿಪ್ಲೆಕ್ಸ್ ಸಂಪೂರ್ಣ ಪ್ರತಿ ಲೀಟರ್ ನೀರಿಗೆ 2.5 ml ಬೆರೆಸಿ ಗಿಡದ ಎಲೆಯ ಎರಡೂ ಬದಿಗೆ ಸಿಂಪಡಣೆ ಮಾಡಬಹುದು. ಕಸಿ ಮಾಡಿದ 45-50ನೇ ದಿನಗಳ ನಂತರ ಮೊದಲನೇ ಸಿಂಪಡಣೆ ಮಾಡಬೇಕು. ಎರಡನೇ ಸಿಂಪಡಣೆ ಮೊದಲನೆಯ ಸಿಂಪಡಣೆಯ ನಂತರದ 40ರಿಂದ 45 ದಿನಗಳಲ್ಲಿ ಸಿಂಪಡಣೆ ಮಾಡಬೇಕು. ಮೂರನೇ ಸಿಂಪಡಣೆ ಎರಡನೆಯ ಸಿಂಪಡಣೆಯ ನಂತರದ 40ನೇ ದಿನದಲ್ಲಿ ಸಿಂಪಡಣೆ ಮಾಡಬಹುದಾಗಿದೆ. ನಾಲ್ಕನೇ ಸಿಂಪಡಣೆ ಮೂರನೇ ಸಿಂಪಡಣೆಯ 20ರಿಂದ 25ನೇ ದಿನದಲ್ಲಿ ಸಿಂಪಡಣೆ ಮಾಡಬಹುದು. ತದನಂತರ ಗೊಂಚಲು ಒಡೆದು ಹೂ ಬಿಡುವ ಸಮಯದಲ್ಲಿ 5ನೇ ಸಿಂಪಡಣೆಯನ್ನು ನೀಡಬಹುದು. ಈ ಎಲ್ಲ ಪ್ರಾಡಕ್ಟ್ಸ್ ನಮ್ಮ ಅಗ್ರಿಪ್ಲೆಕ್ಸ್ ವೆಬ್ಸೈಟಲ್ಲೇ ದೊರೆಯುತ್ತವೆ. ಈ ಕೂಡಲೇ ಸಂಪರ್ಕಿಸಿ.